ಈ ಗೆಲುವನ್ನು ನಾನು ನಮ್ಮ ರಾಜಕೀಯ ಗುರುಗಳು ಮಾರ್ಗದರ್ಶಿಗಳಾದ ಸಂತೋಷ್ ಲಾಡ್ ಅವರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ಮತ್ತು ನಮ್ಮ ಸಂಡೂರಿನ ಎಲ್ಲ ನನ್ನ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅರ್ಪಣೆ ಮಾಡೋದಕ್ಕೆ ಮತ್ತು ಮತದಾರರಿಗೆ ಅರ್ಪಣೆ ಮಾಡೋದಕ್ಕೆ ಬಯಸ್ತೇನೆ. ಇದು ನನ್ನ ಗೆಲುವಲ್ಲ, ಇದು ಸಂಡೂರು ತಾಲೂಕಿನ ಪ್ರಬುದ್ಧ ಪ್ರಜ್ಞಾವಂತ ಮತದಾರರ ಗೆಲುವು ಇದು. ಹಾಗೆಯೇ ಇಲ್ಲಿ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ. ಅದನ್ನು ಎಲ್ಲ ಮಹಿಳೆಯರು ಕೂಡ ಇವತ್ತು ಅತ್ಯಂತ ಜವಾಬ್ದಾರಿಯುತವಾಗಿ ಮತದಾನ ಮಾಡಿ ನನ್ನನ್ನು ಗೆಲ್ಲಿಸಿ ವಿಧಾನಸಭೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಅವ್ರ ನಿರೀಕ್ಷೆಗಳು ಏನಿದೆ ಆ ನಿರೀಕ್ಷೆಗಳಿಗೆ ಮೀರಿ ನಾನು ಅವರ ಸೇವೆ ಮಾಡೋದಕ್ಕೆ ನಾನು ಬಯಸ್ತೀನಿ. ಬೇಗ ಶೀಘ್ರದಲ್ಲಿ ಮುಗಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಆಡಳಿತವನ್ನು ಕೊಡೋದ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗೆಯೇ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಬಯಸ್ತೀನಿ. ಬಿಜೆಪಿ ಪಕ್ಷದಿಂದ ದೊಡ್ಡ ಅಭ್ಯರ್ಥಿಗಳು ಬಂದು ಕಣಕ್ಕಿಳಿದು ಒಂದು ಇಲ್ಲೇ ನಾವು ಗೆಲುವು ಸಾಧಿಸ್ತೀವಿ ಅಂತ ಹೇಳಿದರು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಮೊದಲಿಂದನೇ ಹೇಳ್ತಿದ್ದೆ, ನಮ್ಮ ಸಂಡೂರು ತಾಲೂಕು ಯಾವತ್ತೂ ಕಾಂಗ್ರೆಸ್ನ ಭದ್ರಕೋಟೆ ಅಂತೇಳಿ. ಅದನ್ನು ನಮ್ಮ ಜನ ಇವತ್ತು ನಿರೂಪಣೆ ಮಾಡಿದ್ದಾರೆ. ನಮ್ಮೆಲ್ಲ ಮತದಾರರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಸಂಡೂರು ತಾಲೂಕಿನ ಎಲ್ಲ ಜನರು ಮತ್ತೊಮ್ಮೆ ಸಂಡೂರಿನ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಿರೂಪಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.